ಕೊನೆಗೂ ಸಿಎಂ ಯಡಿಯೂರಪ್ಪ ಕಾನೂನು ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ತಮ್ಮ ಕುಟುಂಬದ ಭೂ ಹಗರಣಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕಿಳಿದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿ ರದ್ದುಪಡಿಸುವಂತೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸಂವಿಧಾನ ಬಾಹಿರ. ಬಿಜೆಪಿ ಸರ್ಕಾರ ಉರುಳಿಸುವ ದುರುದ್ದೇಶದಿಂದಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಅಂತ ಅರ್ಜಿಯಲ್ಲಿ ವಾದಿಸಿದ್ದಾರೆ. ಸರ್ಕಾರ ಉರುಳಿಸುವ ಹುನ್ನಾರದಿಂದಲೇ ಮೊದಲು ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಲಾಗಿತ್ತು. ಅದು ಕೈಗೂಡದ ಕಾರಣ ಪ್ರಾಸಿಕ್ಯೂಷನ್ಗೆ ಸಮ್ಮತಿಸಲಾಗಿದೆ ಅಂತ ದೂರಿದ್ದಾರೆ. ಸಿಎಂ ಸಲ್ಲಿಸಿರೋ ರಿಟ್ ಅರ್ಜಿಯನ್ನ ಹೈಕೋರ್ಟ್ ನಾಳೆ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಭೂ ಹಗರಣಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ ವಕೀಲ ಸಿರಾಜಿನ್ ಬಾಷಾ ಬಾಲರಾಜ್ ಮನವಿ ಮಾಡಿದ್ರು. ಈ ಮನವಿ ಆಧರಿಸಿ ಜನವರಿ 21ರಂದು ಗವರ್ನರ್ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಜನವರಿ 21ರಂದು ರಾಜ್ಯಪಾಲರು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು. ವಕೀಲರಾದ ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಈ ಬಗ್ಗೆ ಮನವಿ ಮಾಡಿದ್ರು. ಸಿಎಂ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ಭೂ ಹಗರಣಗಳ ಆರೋಪಗಳೇನು ಕೇಳಿ ಬಂದಿತ್ತು. ಹೀಗಾಗಿ ಸಿಎಂ ವಿರುದ್ಧ ಮೊಕದ್ದಮೆ ಹೂಡಲಿಕ್ಕೆ ಅನುಮತಿ ಕೋರಿ ರಾಜ್ಯಪಾಲರ ಬಳಿ ಮನವಿಯನ್ನ ಸಲ್ಲಿಸಿದ್ರು ವಕೀಲರಾದ ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್. ಹೀಗಾಗಿ ಈಗ ಈ ಒಂದು ಅನುಮತಿಯನ್ನು ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ. ಈ ಬಗ್ಗೆ ನಾಳೆ ವಿಚಾರಣೆ ಕೂಡ ನಡೆಯಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಅವರಿಂದ. ಅರವಿಂದ್, ಇಷ್ಟು ದಿನಗಳ ನಂತರ ಸಿಎಂ ಕಾನೂನು ಅಖಾಡಕ್ಕಿಳಿದಿದ್ದಾರೆ. ನ್ಯಾಯಾಂಗ ಹೋರಾಟದ ಮೂಲಕ ಸಿದ್ಧರಾಗಿದ್ದಾರೆ. ಸೊ ಯಾವ ರೀತಿ ರೆಡಿ ಆಗಿದ್ದಾರೆ ಇದಕ್ಕೆ? ಅಷ್ಟೇ ಏನಂತಂದ್ರೆ, ಈ ಹಿಂದೆ ಏನು ಬಾಲರಾಜ್ ಮತ್ತೆ ಸಿರಾಜುದ್ದೀನ್ ಅವರು ರಾಜ್ಯಪಾಲರ ಬಳಿ ಹೋಗಿ ಕೆಲವೊಂದು ದೂರುಗಳನ್ನ ಸಿಎಂ ವಿರುದ್ಧ ನೀಡಿದ್ರು. ಆ ದೂರುಗಳನ್ನ ಪರಿಶೀಲಿಸಿ ರಾಜ್ಯಪಾಲರು ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು. ಪ್ರಾಸಿಕ್ಯೂಷನ್ ಅವರು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಸಿರಾಜುದ್ದೀನ್ ಮತ್ತೆ ಬಾಲರಾಜ್ ಅವರು ದೂರನ್ನ ದಾಖಲಿಸಿದ್ರು. ಆ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಅದು ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆದಿತ್ತು. ಈಗ ಹೈಕೋರ್ಟ್ ನಲ್ಲಿ ಕೂಡ ಅದರ ವಿಚಾರಣೆ ಮುಗಿದಿದ್ದು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದದ್ದಂದ್ರೆ, ಈ ಹಿಂದೆ ಏನು ಸಿರಾಜುದ್ದೀನ್ ಮತ್ತೆ ಬಾಲರಾಜ್ ಅವರು ಸಲ್ಲಿಸಿದ ಅರ್ಜಿಯನ್ನ ರದ್ದುಗೊಳಿಸಬೇಕು ಮತ್ತೆ ಲೋಕಾಯುಕ್ತ ನ್ಯಾಯಾಧೀಶರು ನೀಡಿರುವಂತಹ ಆದೇಶವನ್ನ ರದ್ದುಗೊಳಿಸಬೇಕು ಅಂತ ಸಿಎಂ ಅವರ ಅಳಿಯ ಸೋಹನ್ ಕುಮಾರ್ ಅವರು ಏನಿದ್ದಾರೆ, ಅವರು ಇಷ್ಟು ದಿನ ನ್ಯಾಯಾಂಗದಲ್ಲಿ ಹೋರಾಟ ನಡೆಸಿದ್ರು ಸಿರಾಜುದ್ದೀನ್ ಮತ್ತೆ ಬಾಲರಾಜ್ ವಿರುದ್ಧ. ಆದ್ರೆ ಈಗ ಸಿಎಂ ಅವರೇ ನೇರವಾಗಿ ಆ ಕಡೆಗೆ ಇಳಿದಿದ್ದಾರೆ. ಗವರ್ನರ್ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಬೈಲಾ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಇವರು ನನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ಉದ್ದೇಶದಿಂದ, ಸರ್ಕಾರವನ್ನ ಕೆಳಗಿಳಿಸುವ ಉದ್ದೇಶದಿಂದಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈ ಹಿಂದೆ 2 ಸಾರಿ ನನಗೆ ವಿಶ್ವಾಸಮತ ಯಾಚನೆ ಮಾಡಬೇಕು ಅಂತ ಸೂಚಿಸಿದ್ರು. ಅದರಲ್ಲೂ ನಾನು ಯಶಸ್ವಿಯಾಗಿದ್ದೆ. ಮತ್ತೆ ರಾಜ್ಯಪಾಲರು ಏನಿದ್ದಾರೆ, ಅವರು ರಾಷ್ಟ್ರಪತಿ ಆಳ್ವಿಕೆಗೂ ಕೂಡ ಶಿಫಾರಸು ಮಾಡಿ ಕಳಿಸಿದ್ರು. ಹೀಗಾಗಿ ಸರ್ಕಾರವನ್ನ ಕೆಡವುವ ಉದ್ದೇಶದಿಂದಲೇ ಗವರ್ನರ್ ಅವರು ಈ ರೀತಿ ನಡ್ಕೋತಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ನಮೂದಿಸಿ ಗವರ್ನರ್ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಅದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ತಮ್ಮ ಅರ್ಜಿಯಲ್ಲಿ ಕೋರಿದ್ದಾರೆ. ಥ್ಯಾಂಕ್ ಯು ಅರವಿಂದ್ ಎಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಸಿಎಂ ಸಲ್ಲಿಸಿರುವಂತಹ ಈ ರಿಟ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನಲ್ಲಿ ಯಾವಾಗ ಬರುತ್ತೆ? ಇದು ನಾಳೆ ಬರುತ್ತೆ. ಮೋಹನ್ ಸಂತಂಗುಡ್ ಅವರನ್ನು ಒಳಗೊಂಡಂತ ಸದಸ್ಯರ ಪೀಠ ಮುಂದೆ ನಾಳೆ ಈ ಒಂದು ಪ್ರಕರಣ ವಿಚಾರಣೆಗೆ ಬರುತ್ತೆ. ಇದು ಮುಖ್ಯಮಂತ್ರಿ ಅವರು ಬಳಸುತ್ತಿರುವ 2ನೇ ಅಸ್ತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅವರು ಅಳಿಯ ಸೋಹನ್ ಕುಮಾರ್ ಅವರು ಈ ಒಂದು ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರು. ಆ ಒಂದು ರಿಟ್ ಅರ್ಜಿಯನ್ನ ಈಗ ತೀರ್ಪಿಗಾಗಿ ಕಾದಿರಿಸಲಾಗಿದೆ. ಆದ್ರೆ ಇನ್ನೂ ಆ ಅಸ್ತ್ರ ಸಂಪೂರ್ಣವಾಗಿ ಬಳಕೆ ಆಗ್ದೇನೆ ಇದು 2ನೇ ಅಸ್ತ್ರವನ್ನ ಬಳಸಲಾಗಿದೆ. ಶ್ವೇತಾ, ಏನಂತ ಹೇಳಿದ್ರೆ, ಈಗಾಗಲೇ ನಾನು ಆಲ್ರೆಡಿ ಏನು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಬೀಳಿಸಬೇಕಂತ ಒಂದು ದುರುದ್ದೇಶದಿಂದ ಆಲ್ರೆಡಿ ರಾಷ್ಟ್ರಪತಿ ಅವರ ಒಂದು ರಾಷ್ಟ್ರಪತಿ ಆಳ್ವಿಕೆಗೆ ಒಂದು ಶಿಫಾರಸು ಮಾಡಿದ್ದೆ. ಆ ಒಂದು ಅಸ್ತ್ರದಲ್ಲಿ ರಾಜ್ಯಪಾಲರು ವಿಫಲರಾದರು. ಹಾಗಾಗಿ ಎರಡನೇ ಅಸ್ತ್ರವಾಗಿ ಸಿರಾಜಿನ್ ಬಾಷಾ ಅವರಿಗೆ ನನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲು ಪರವಾನಗಿಯನ್ನ ನೀಡಿದ್ರು. ಇವೆಲ್ಲ ನೋಡುತ್ತಿದ್ರೆ ನನ್ನ ಮೇಲಿನ ವೈಯಕ್ತಿಕ ದುರುದ್ದೇಶದಿಂದ ಹಾಗೂ ರಾಜ್ಯ ಸರ್ಕಾರವನ್ನ ಬೀಳಿಸಲೇಬೇಕೆಂಬ ದುರುದ್ದೇಶದಿಂದ ನನ್ನ ಮೇಲೆ ಈ ಒಂದು ಆರೋಪಗಳನ್ನ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಂದು ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಶ್ವೇತಾ, ಮಾರುತಿ, ಈ ಒಂದು ಹಂತದಲ್ಲಿ ಸಿಎಂ ಖುದ್ದು ನೇರವಾಗಿ ಕಾನೂನು ಅಖಾಡಕ್ಕಿಳಿದಿರೋದಕ್ಕೆ ಏನ್ ಕಾರಣ ಆಗಿರ್ಬೋದು ಅಂತ? ಏನು ಇಲ್ಲ ಶ್ವೇತಾ, ಇದೊಂದು ರೀತಿ ಏನಂದ್ರೆ ಸಿಎಂ ಹಾಗೂ ರಾಜ್ಯಪಾಲರ ವಿರುದ್ಧ ಜಿದ್ದಾಜಿದ್ದಿ ಅಂತಾನೆ ಹೇಳ್ಬೇಕು. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವುದು ಕಾನೂನು ಪ್ರಕಾರವೇ ಅಥವಾ ಅಲ್ಲವೇ ಅನ್ನೋದನ್ನ ಇನ್ನು ನ್ಯಾಯಾಲಯ ಇತ್ಯರ್ಥಪಡಿಸುವ ಹಂತದಲ್ಲಿದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ತೀರ್ಪನ್ನ
ಕಾಯ್ದಿರಿಸಲಾಗಿದೆ. ಆದ್ರೆ ಸಿಎಂ ಅವರು ಮತ್ತೊಂದು ಪ್ರಕರಣದಲ್ಲಿ ಕೈ ಹಾಕಿರುವುದು ಇದು ಒಂಥರ ಇನ್ನು ಏನು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾಳೆ ವಿಚಾರಣೆಗೆ ಬಂದಾಗ ವಾದಿ ಮತ್ತು ಪ್ರತಿವಾದಿಗಳು ಏನ್ ಹೇಳ್ತಾರೆ ಅಂತ ಗೊತ್ತಾದ್ಮೇಲೆ ಅದು ಗೊತ್ತಾಗುತ್ತೆ ಶ್ವೇತಾ. ಮುಂದಿನ ಈ ಪರಿಣಾಮಗಳು ಏನಾಗಬಹುದು, ಏನೆಲ್ಲ ಸಾಧ್ಯತೆಗಳಾಗಬಹುದು ಮಾರುತಿ? ಏನಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನ ವಿಚಾರಣೆಗೆ ತೆಗೆದುಕೊಂಡ ನಂತರ ಯಾಕಂದ್ರೆ ಈಗ ಒಂದು ಪ್ರಕರಣ ಕಾಯ್ದಿರಿಸಲಾಗಿದೆ. ಆ ಒಂದು ಪ್ರಕರಣದ ಅರ್ಜಿಯನ್ನ ನ್ಯಾಯಾಲಯವು ತೀರ್ಪು ಬಂದ ನಂತರ ಆ ಒಂದು ತೀರ್ಪು ಇದರ ಮೇಲೆ ಪರಿಣಾಮ ಬೀರಬಹುದು ಶ್ವೇತಾ. ಥ್ಯಾಂಕ್ ಯು ಮಾರುತಿ ಎಲ್ಲ ಮಾಹಿತಿಗಾಗಿ. ಜನವರಿ 21ರಂದು ರಾಜ್ಯಪಾಲರು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಈ ಹಿಂದೆ ಕೂಡ ಸಿಎಂ ಅಳಿಯ ಸೋಹನ್ ಕುಮಾರ್ ಕೂಡ ಮೊದಲೇ ಈ ಒಂದು ಅನುಮತಿಯನ್ನು ರದ್ದು ಮಾಡುವಂತೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಆದರೆ ಸಿಎಂ ಯಡಿಯೂರಪ್ಪ ಇಂದು ನೇರವಾಗಿ ಕಾನೂನು ಅಖಾಡಕ್ಕೆ ಎಳೆದಿದ್ದಾರೆ. ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ಗೆ ನೀಡಿದಂತಹ ಅನುಮತಿ ರದ್ದತಿಗೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆಗೆ ಹೈಕೋರ್ಟ್ನಲ್ಲಿ ಈ ರಿಟ್ ಅರ್ಜಿಯ ವಿಚಾರಣೆ ಕೂಡ ಬರಲಿದೆ. ಸಿಎಂ ಯಡಿಯೂರಪ್ಪ ಕಾನೂನು ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ತಮ್ಮ ಕುಟುಂಬದ ಭೂ ಹಗರಣಗಳ ಬಗ್ಗೆ ತನಿಖೆ ನಡೆಸುವಂತೆ, ಅವರ ವಿರುದ್ಧ ಮೊಕದ್ದಮೆ ಹೂಡುವಂತೆ ವಕೀಲರಾದ ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಮನವಿ ಮಾಡಿದ್ರು. ಹೀಗಾಗಿ ನ ಭೂತೋ ಎಂಬಂತೆ ಇಬ್ಬರು ವ್ಯಕ್ತಿಗಳು ವಕೀಲರು ನೀಡಿದಂಥ ಮನವಿಗೆ ಸ್ಪಂದಿಸಿದ ರಾಜ್ಯಪಾಲರು ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದರು. ಇದು ರಾಜ್ಯಾದ್ಯಂತ ಸಂಚಲನ ಕೂಡ ಉಂಟು ಮಾಡಿತ್ತು. ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ಎರಡು ರೀತಿಯ ಹೋರಾಟಕ್ಕೆ ಇಳಿದಿತ್ತು. ಒಂದು ರಾಜ್ಯಪಾಲರ ವಿರುದ್ಧದ ಜನಾಂದೋಲನದ ಹೋರಾಟಕ್ಕೆ ಇಳಿದಿತ್ತು, ಮತ್ತೊಂದು ನ್ಯಾಯಾಂಗದ ಹೋರಾಟದ ಮೂಲಕ ಈಗ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮ ಪ್ರಶ್ನಿಸಿದ ಸಿಎಂ ನಿಲುವಿಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸಂವಿಧಾನ ಬಾಹಿರ ಅಂತ ಕೋರ್ಟ್ ಹೇಳಬೇಕೇ ವಿನಃ ಸಿಎಂ ಅಲ್ಲ ಅಂತ ತೀಕ್ಷ್ಣವಾಗಿ ನುಡಿದರು. ಯಡಿಯೂರಪ್ಪ ಮಹಾನ್ ಸುಳ್ಳುಗಾರ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇಲ್ಲ, ಅವ್ರ ಅಳಿಯ ಆಗಲೇ ಹಾಕ್ಬಿಟ್ಟಿದ್ದಾರೆ. ಅವ್ರ ಅಳಿಯ ಹಾಕ್ಬಿಡ್ತಾನೆ ಸ್ಟೇ ತಗೊಂಡಿರೋದು. ಸೋಹನ್ ಕುಮಾರ್ ಆಗಲೇ ಅರ್ಜಿ ಹಾಕಿ ಸ್ಟೇ ತಗ ಬಂದದು. ಇಲ್ಲದ ಇಷ್ಟೊತ್ತಿಗೆ ಯಡಿಯೂರಪ್ಪನ ಮೇಲೆ ಎಫ್ಐಆರ್ ಹಾಕಿ ಅದು ಏನಾಗ್ತಿತ್ತು ಅಂತ ಹೇಳಕ್ ಬರ್ತಿರ್ಲಿಲ್ಲ. ಸಂವಿಧಾನ ಬಾಹಿರವೋ ಇಲ್ಲವೋ ಅಂತ ಹೇಳೋದು ಹೈಕೋರ್ಟು ಸುಪ್ರೀಂ ಕೋರ್ಟು. ಯಡಿಯೂರಪ್ಪನ ಮತ್ತೆ ಅವ್ರ ಮೇಲೆ ಆರೋಪ ಇರುವಾಗ ಕಳ್ಳರ ಮೇಲೆ ಕಳ್ಳರು ಏನ್ ಹೇಳ್ತಾರೆ? ಕಳ್ಳ ಅಂತ ಒಪ್ಕೋತಾರ? ಲೂಟಿ ಹೊಡೆದಿದ್ದೀನಿ ಅಂತ ಒಪ್ಕೋತಾನ? ದರೋಡೆ ಮಾಡಿದ್ದೀನಿ ಅಂತ ಒಪ್ಕೋತಾರ? ಕೊಲೆಗಾರ ಕೊಲೆ ಅಂತ ಒಪ್ಕೋತಾರ? ಕೊಲೆ ಮಾಡಿದ್ದೀನಿ ಅಂತ ಒಪ್ಕೋತಾರ? ಅದರಿಂದ ಯಡಿಯೂರಪ್ಪನವರು ಸುಳ್ಳು ಹೇಳೋದ್ರಲ್ಲಿ ಮಹಾನಿಸ್ಸೀಮರು, ಜೊತೆಗೆ ಆರೋಪಿ ಸ್ಥಾನದಲ್ಲಿರೋರು. ಅವರು ಆರೋಪಿ ಸ್ಥಾನದಲ್ಲಿರೋರನ್ನ ನೀವು ಕೇಳ್ಕೊಂಡು ಅವ್ರ ಮಾತನ್ನ ನಾವು ಹೇಳೋದಾದ್ರೆ ಜನ ಒಪ್ಕೊಳಕ್ ತಯಾರಾಗಿದ್ದಾರೆ.